ಗೋಪಾಲಸ್ವಾಮಿ ಬೆಟ್ಟ ಬಹಳ ದಿವಸದಿಂದ ವಿಶೇಷವಾದ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಸಹಸ್ರಾರು ಭಕ್ತರು ಬರ್ತಾರೆ. ಆಯ್ತಾ, ಅವ್ರ ಇಷ್ಟಾರ್ಥವೆಲ್ಲ ಇಲ್ಲಿ ಬಂದಾಗ ನೆರವೇರುತ್ತೆ. ಸಂತಾನ ಇಲ್ಲದವ್ರಿಗೆ ಸಂತಾನ ಆಗುತ್ತೆ, ಮದುವೆ ಇಲ್ಲದವ್ರಿಗೆ ಮದುವೆ ಆಗುತ್ತೆ. ಈ ದೇವಸ್ಥಾನ ಅಗಸ್ತ್ಯ ಪ್ರತಿಷ್ಠೆ. ಸುಮಾರು 5,000 ವರ್ಷಗಳ ಅಗಸ್ತ್ಯರು ಉತ್ತರದಿಂದ ದಕ್ಷಿಣಕ್ಕೆ ಬಂದು ಈ ದೇವ್ರನ್ನ ಸ್ಥಾಪನೆ ಮಾಡಿದ್ರು. ದೇವ್ರ ಸ್ಥಾಪನೆ ಮಾಡಿದಾಗ ದೇವರು ಅಗಸ್ತ್ಯರನ್ನ ಕೇಳ್ಕೊಂಡ್ರು, ನಾ ಇಲ್ಲಿ ಬೆಳೆಸ್ಬೇಕು ಅಂದ್ರೆ 3 ಷರತ್ತಾಗ್ತದೆ ಅಂತ. ಮೊದಲನೇ ಷರತ್ತು, ಈ ಪ್ರದೇಶ ಯಾವಾಗ್ಲೂ ಹಿಮಚ್ಛಾದಿತವಾಗಿರ್ಬೇಕು. ಎರಡನೇದು, ಈ ಬೇರೆ ದೇವಸ್ಥಾನಕ್ಕೆ ಹೋದ್ರೆ ಅಮ್ಮನವ್ರ ಗುಡಿ ಇದೆ, ಇಲ್ಲಿ ಅಮ್ಮನವ್ರ ಗುಡಿ ಇಲ್ಲ. ಏನಂತಂದ್ರೆ, ಸ್ವಾಮಿ ನನ್ನ ಪಕ್ಕದಲ್ಲೇ ರುಕ್ಮಿಣಿ, ಸತ್ಯಭಾಮ, ಗೋಗಳು, ಗೋಪಾಲಕು ಇವೆಲ್ಲ ನನ್ನ ಪಕ್ಕದಲ್ಲೇ ಇರ್ಬೇಕು, ನಾನು ಯಾವಾಗಲೂ ಜೊತೆಲೇ ಇರ್ಬೇಕು ಅಂತ ಹೇಳಿ. ಎರಡನೇದು. ಮೂರನೇದು, ನನಗೆ ಸಪ್ತ ಋಷಿಗಳು ಪೂಜೆ ಆಗ್ಬೇಕು. ಬೇರೆ ದೇವಸ್ಥಾನಕ್ಕೆ ಹೋಗ್ತೀವಿ, ದೇವಸ್ಥಾನಕ್ಕೆ ಹೋದ್ರೆ ಚರ್ಚ್ಗಳಿರ್ತವೆ, ಹೋಗ್ತಿರ್ತವೆ, ಎಲ್ಲ ಇರ್ತವೆ. ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಏನು ಇರಲ್ಲ. 5 ಗಂಟೆ ಆದ್ಮೇಲೆ ನಿರ್ಜನ ಪ್ರಾಣಿಗಳು. ಯಾಕೆ ಅಂದ್ರೆ ಸಪ್ತಋಷಿಗಳು ಭದ್ರು. ಇವತ್ತು ಅವರು ಸಾಯಂಕಾಲ ಆದ್ಮೇಲೆ ಇಲ್ಲಿ ಬಂದು ಪೂಜೆ ಮಾಡ್ಕೊಳ್ತಾರೆ. ಆದ್ರಿಂದ ಇಲ್ಲಿ ಯಾವುದೇ ಒಂದು ಇದು ಶಬ್ದದ ವಾತಾವರಣ ಇಲ್ಲ, ಯಾವಾಗ್ಲೂ ಶಬ್ದವಾಗೇ ಇರುತ್ತೆ. ಆಯ್ತಾ, ದೇವಸ್ಥಾನವನ್ನು ಕಟ್ಟಿದ್ದು 1315ನೇ ಇಸವಿ, 14ನೇ ಶತಮಾನದ ಆದಿಭಾಗದಲ್ಲಿ ಹೊಯ್ಸಳ ರಾಜ ಇದ್ದ, 4ನೇ ಬಳ್ಳಾಲ ರಾಜ. ಅವನ ಸಾಮಂತ ಜರಕನಾಂಬಿಲಿ ಮಾಧವ ದಂಡನಾಯಕ ಅಂತ ಇದ್ದ. ಅವನಿಗೆ ಸಂತಾನ ಆಗಿರಲಿಲ್ಲ, ಬಹಳ ದುಷ್ಟಬುದ್ಧಿಲಿದ್ದ. ಪರಮಾತ್ಮ ಕನಸಿಕೊಂಡು, ನಿನ್ನ ದುಷ್ಟಬುದ್ಧಿಯನ್ನು ಬಿಟ್ಟು ನೀವೊಂದು ಈ ದೇವಸ್ಥಾನವನ್ನು ಕಟ್ಟಿಸಿದ್ರೆ ನಿನಗೆ ಬಂದು ಸಂತಾನವೂ ಆಗುತ್ತೆ, ನೀನ್ ರಾಜ ಕೂಡ ಶೈವ ವಿರುದ್ಧಿ ಆಗುತ್ತೆ ಅಂತ ಹೇಳಿದಾಗ ಅವನು ಈ ದೇವಸ್ಥಾನವನ್ನ ಕಟ್ಟಿಸಿ ಶುರು ಮಾಡ್ದ. ಅವನು ಸಂತಾನ ಆಯ್ತು. ಆಯ್ತಾ, ಅವನ ಹೆಸರು ಮಾಧವ ದಂಡನಾಯಕ. ಅವನ ಮಗನಿಗೆ ಪೆರುಮಾಳ್ ದಂಡನಾಯಕ ಅಂತಿದ್ದ. ಅಪ್ಪ ಮಗ ಸೇರ್ಕೊಂಡು ಈ ದೇವಸ್ಥಾನ ಕಟ್ಟಿಸೋದು. ಆಯ್ತಾ, ಸುತ್ತಾನು 72 ತೀರ್ಥಗಳಿದೆ. 72 ತೀರ್ಥಗಳು. ಒಂದೊಂದು ತೀರ್ಥಕ್ಕೆ ಒಂದೇ ಸುತ್ತು. ಅಷ್ಟತೀರ್ಥ ಅಂತ ಇದೆ, 8 ತೀರ್ಥ ಸೇರುತ್ತೆ. ಹಂಸತೀರ್ಥ ಅಂತ ಇದೆ, ಕಾಗೆಮಣಿಗೆ ಹಂಸ ಆಯ್ತು ಅಂತ ಪ್ರತೀತಿ ಇದೆ. ಗೋಪಾಲ ತೀರ್ಥ ಅಂತ ದೇವ್ರ ಪಾದ ಇದೆ. ಶಂಕುತೀರ್ಥ ಅಂತ ಇದೆ, ಶಂಕಾಕಾರವಾಗಿದೆ. ಚಕ್ರತೀರ್ಥ ಅಂತ ಇದೆ, ಚಕ್ರಾಕಾರವಾಗಿದೆ. ಗದಾತೀರ್ಥ ಅಂತ ಇದೆ, ಗದಾಕಾರವಾಗಿದೆ. ಸ್ವಾಮಿ ಒಂದು ಮೂರ್ತಿಯ ಒಂದು ವೈಭವ ಏನು ಅಂದ್ರೆ, ಹಂಸಾಲಂಬಿತ ವಾಮಕುಂಡಲಸರಂ ಮಂದೋನ್ನತ ಪ್ರೋಲತಂ ಕಿಂಚಿತ್ ಕುಂಚಿತ ಕೋಮಲಧರಂ ಸಾಚಿ ಪ್ರಸಾರೇಕ್ಷಣಂ ಆಲೋಲಾಂಗುಳಿ ಪಲ್ಲವ ಕಾಮ ಪೂರಯಂತಂ ಮೂರಾ ಮೂಲೆ ಕಲ್ಪತರೋ ತ್ರಿಭಂಗಿರತ ಜಾಯೇ ಜಗನ್. ಪರಮಾತ್ಮ ಕಿವಿಗೆ ಏನಪ್ಪಾ ಅಂದ್ರೆ ಹಂಸದ ರೀತಿರೋ ಒಂದು ಒಡವೆಗೆ ಹಾಕೊಂಡಿದ್ದಾನೆ. ಆಯ್ತಾ, ಪರಮಾತ್ಮ ಮಖವನ್ನೇ ಏನೋ ಯೋಚನೆ ಮಾಡ್ತಾನೆ, ಏನಾಗಿದೆ ಕಿಂಚಿತ್ ಕುಂಚಿತ ಏನು ಯೋಚನೆ ಮಾಡ್ತಾ. ಆಮೇಲೆ ಪರಮಾತ್ಮ ತ್ರಿಭಂಗಿಲಿದ್ದಾನೆ. ತಲೆಯೂ ಸೊಂಟನೂ ಸೊಟ್ಟ, ಕಚ್ಚಲು ನಾಟ್ಯ ಬಂದಿದ್ದಾನೆ, ತ್ರಿಭಂಗಿಲಿದ್ದಾನೆ. ಆಮೇಲೆ ಪ್ರಪಂಚಕ್ಕೆ ಜ್ಞಾನವನ್ನು ಪ್ರಸಾರ ಮಾಡೋಕ್ಕೋಸ್ಕರ ಕೈಯಲ್ಲಿ ಹೊರಲಿಡ್ಕೊಂಡು ಪ್ರಪಂಚಕ್ಕೆಲ್ಲ ಜ್ಞಾನವನ್ನ ಸಾರ್ತಾ ಜನಗಳು ಅಜ್ಞಾನವನ್ನು ಇತ್ತು ಎಲ್ಲರೂ ಬಂದು ಏನಪ್ಪಾ ಅಂದ್ರೆ ಜ್ಞಾನವನ್ನ ಅರ್ಜನೆ ಮಾಡ್ಕೊಂಡು ಎಲ್ಲರೂ ಸುಖ ಸಂತೋಷವಾಗಿರ್ಬೇಕು ಅಂತ ಪರಮಾತ್ಮ ಎಲ್ರಿಗೂ ಬೋಧನೆ ಮಾಡ್ತಾನೆ, ಅಂದ್ರೆ ಕೊಳಲ ಮೂಲಕವಾಗಿ. ಆಯ್ತಾ, ಈ ರೀತಿ ಸುತ್ತಾನು ತೀರ್ಥಗಳಿದೆ. ಪ್ರತಿಯೊಂದು ತೀರ್ಥಕ್ಕೂ ತನ್ನದೇ ಆದ ಮಹತ್ವ ಇದೆ. ಬಹಳ ಜನ ಭಕ್ತಾದಿಗಳು ಬರ್ತಾರೆ, ಬಂದವರು ಇಷ್ಟಾರ್ಥ ಬಂದು ಸಿದ್ಧಿ ಆಗುತ್ತೆ. ಆಯ್ತಾ, ಅದರಿಂದ ಉಗಾದಿ ಹಬ್ಬ 5 ದಿವಸ ಅಂತಂದ್ರೆ ಮುಂಚೆ ಅಂತ ಇಲ್ಲಿ ಜಾತ್ರೆ ರಥೋತ್ಸವ ನಡೆಯುತ್ತೆ. ರಥೋತ್ಸವ ನಡೆಯುತ್ತೆ. ಅದು ಶ್ರವಣ ನಕ್ಷತ್ರದಲ್ಲಿ ನಡೆಯುತ್ತೆ. 5 ದಿವಸ ಮುಂಚೆ ಅಂತ ಅಂದ್ರೆ ಅದಕ್ಕೆ ಅಂತ ಬೇರೆ ದೇವಸ್ಥಾನಕ್ಕೆ ಹೋದ್ರೆ ಏನಾಗುತ್ತೆ ಅಂದ್ರೆ ರಥಗಳನ್ನ ಕಟ್ಟಿರ್ತಾರೆ. ಇಲ್ಲಿ ಹಂಗಲ್ಲ, ಇದಕ್ಕೆ ಅಂತ ಒಂದು ವಿಶೇಷವಾದ ಮನೆತನ ಇದೆ. ಆ ಮನೆತನದವರು ರಥೋತ್ಸವ ಆ ದಿವಸನೇ ರಥವನ್ನ ಕಟ್ಟಿ, ಆಯ್ತಾ, ಅದಕ್ಕೆ ಒಂದು ಉಗುಣಿ ಹಂಬ ಸಿಗುತ್ತೆ. ಆ ಉಗುಣಿ ಹಂಬಲೆ ಬೇರೆ ಎಲ್ಲೆಲ್ಲ ಕೈಲಿ ಎಳಿತಾರೆ, ಈ ಉಗುಣಿ ಹಂಬಲೆ ಎಳೆಯೋದು ಅದು ಒಂದು ವಿಶೇಷ. ಬೇರೆ ದೇವಸ್ಥಾನದಲ್ಲಿ ಏನಪ್ಪಾ ಅಂದ್ರೆ ಚೈನ್ ಹಾಕಿದಾಗ ಒಂದು ಉಗುಣಿ ಹಂಬಲಿ ರಥವನ್ನ ಎಳಿತಾರೆ. ಅದೇ ತರ ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆ ನಡೆಯುತ್ತೆ. ಆಗಾಗ ಅಷ್ಟೋತ್ತರ, ವಿಷ್ಣು ಸಹಸ್ರನಾಮ ಇವು ನಡೀತಾ ಇರ್ತವೆ. ದೇವರಿಗೆ ವಾರಕ್ಕೆ 1 ಸಾರಿ 2 ಸಾರಿ ಕನ್ಯಾಲಂಕಾರ ಆಗತ್ತೆ. ವಾರಕ್ಕೆ 1 ಸಾರಿ ಪರಮಾತ್ಮನಿಗೆ ಅಭಿಷೇಕ, ಪಂಚಾಮೃತ ಅಭಿಷೇಕ ನಡೆಯುತ್ತೆ. ಆಯ್ತಾ, ಇದಕ್ಕೆ ಹಲವಾರು ಭಕ್ತರು ಬಂದಾಗ ಏನೇನು ಬೇಡಿಕೆ ಇದೆ ಅದು ಈಡೇರಿದಾಗ ಅವರು ಅವರ ಸೇವಾರ್ಥಗಳನ್ನ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ದಿವಸ ಜನಗಳಿಗೆ ಅನ್ನದಾಸೋಹ ಇದೆ. ಒಂದು ಜನಗಳಿಗೆ
ಯಾರಿಗೂ ಉಪವಾಸ ಕಟ್ಟಿಸ್ಬೇಕು, ಏನಾದ್ರು ಪ್ರಸಾದ ಕೊಡ್ಬೇಕು ಅನ್ನೋ ಒಂದು ಸುದುದ್ದೇಶದಿಂದ ದಿವಸ ನಾವು ಅನ್ನದಾಸೋಹ ಮಾಡ್ತಾ ಇದ್ವಿ. ಅನ್ನದಾಸೋಹ ದಿವಸ ಬೀಳ್ತಾ ಇರ್ತಾರೆ. ಇದೇ ಈ ದೇವಸ್ಥಾನದ ವಿಶೇಷ. ಎಲ್ಲಾ ಪ್ರಾಣಿಗಳು ಇಲ್ಲ ಇದೆ. ಪ್ರತಿಯೊಂದು ಪ್ರಾಣಿಗಳು ಬರ್ತವೆ ಇಲ್ಲಿ. ಆಯ್ತಾ? ಯಾಕಂದ್ರೆ ಇದು ಅರಣ್ಯದ ಮಧ್ಯದಲ್ಲಿ ಇದೆ. ಅದರಿಂದ ಇಲ್ಲಿಗೆ ಎಲ್ಲಾ ಪ್ರಾಣಿಗಳು ಬರ್ತವೆ. ಸಾಯಂಕಾಲ 5 ಗಂಟೆ ಮಾಡಿದ್ರೆ ಆನೆ, ಹುಲಿ, ಚಿರತೆ, ಕಡವೆ, ಕಾಡೆಮ್ಮೆ ಪ್ರತಿಯೊಂದು ಪ್ರಾಣಿಗಳು